27th ಜನವರಿ ಬ್ಯಾಂಕ್ ಸ್ಟ್ರೈಕ್ ನಡೀತಾ ಇದೆ. ಸೊ ನಾವು ಬ್ಯಾಂಕಿಂಗಿಗೆ ಇಂಟರ್ವ್ಯೂ ಹೋಗ್ತಾ ಇರೋದ್ರಿಂದ ಪ್ಯಾನಲ್ ಮೆಂಬರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮಗೆ ಈ ಸ್ಟ್ರೈಕ್ ಬಗ್ಗೆ ಗೊತ್ತಾಗುತ್ತಿಲ್ವಾ, ಎಷ್ಟು ನಾವು ಅವೇರ್ ಆಗಿದ್ದೀವಿ ಕರೆಂಟ್ ಅಫೇರ್ಸ್ ಬಗ್ಗೆ ಅಂತ ಟೆಸ್ಟ್ ಮಾಡೋಕ್ಕೆ ಈ ಸ್ಟ್ರೈಕ್ ಬಗ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಪಾಸಿಬಲ್ ಏನೇನು ಕ್ವೆಶನ್ಸ್ ಕೇಳ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಕ್ವೆಶನ್ ಅಂದರೆ, ಆರ್ ಯು ಅವೇರ್ ಆಫ್ ದ ಸ್ಟ್ರೈಕ್ ಅಂತ ಕೇಳ್ಬೋದು. ವಾಟ್ ಈಸ್ ದ ರೀಸನ್ ಫಾರ್ ದಿ ಸ್ಟ್ರೈಕ್ ಅಂತ ಕೇಳ್ಬೋದು. ಏನು ರೀಸನ್ ಅಂದರೆ, ಬ್ಯಾಂಕ್ ಎಂಪ್ಲಾಯೀಸ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಮಂಡೇ ಟು ಫ್ರೈಡೇ ವರ್ಕಿಂಗ್ ಡೇಸ್, ಸ್ಯಾಟರ್ಡೇ ಮತ್ತು ಸಂಡೇ ಹಾಲಿಡೇಸ್ ಬೇಕು. RBI ಮತ್ತು ಬೇರೆ ರೆಗ್ಯುಲೇಟೆಡ್ ಬಾಡೀಸಲ್ಲಿ 5 ಡೇಸ್ ವೀಕ್ಲಿ 5 ಡೇಸ್ ಮಾತ್ರ ವರ್ಕಿಂಗ್ ಇರುತ್ತೆ, ಸ್ಯಾಟರ್ಡೇ ಸಂಡೇ ಹಾಲಿಡೇಸ್ ಇರುತ್ತೆ. ಸೊ ನಮಗೂ ಬೇರೆ ಬ್ಯಾಂಕ್ ಕಮರ್ಷಿಯಲ್ ಮತ್ತು ಕಾರ್ಪೊರೇಟ್ ಬ್ಯಾಂಕ್ಸ್ಗೂ ಕೂಡ ಇದೇ ಫೆಸಿಲಿಟಿ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವೆಶನ್ ಏನು ಕೇಳ್ಬೋದು ಅಂದರೆ, ಏನಕ್ಕೆ 5 ಡೇಸ್ ವರ್ಕ್ ಬೇಕು, ಏನು ಪ್ರಾಬ್ಲಮ್ ಆಗಿದೆ, 5 ಡೇಸಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಕೇಳ್ಬೋದು. ಏನಕ್ಕಂದರೆ ಬ್ಯಾಂಕಲ್ಲಿ ಏನಂದರೆ ಕಸ್ಟಮರ್ ಜೊತೆ ಇಂಟ್ರ್ಯಾಕ್ಷನ್ ಇರುತ್ತೆ ಹೋಲ್ ಡೇ, ಅದೊಂಥರ ಇಂಟ್ರ್ಯಾಕ್ಷನ್ ಡ್ರಿವನ್ ಜಾಬ್ ಆಗಿರೋದ್ರಿಂದ ಹೋಲ್ ಡೇ ಅವರು ಕಸ್ಟಮರ್ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾನೆ ಇರಬೇಕು. ನೆಕ್ಸ್ಟ್ ವರ್ಕ್ ಲೋಡ್ ಕೂಡ ಜಾಸ್ತಿ ಇರುತ್ತೆ. ಅವ್ರಿಗೆ 5 ಡೇಸ್ ವರ್ಕ್ ಮಾಡಿದಾಗ ವರ್ಕ್ ಲೈಫ್ ಬ್ಯಾಲೆನ್ಸ್ ಸಿಗುತ್ತೆ. ಇದರಿಂದ ನೆಕ್ಸ್ಟ್ ಅವ್ರು ಮಾಡೋ ವರ್ಕಲ್ಲಿ ಅವ್ರ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಮತ್ತು ಅವರಿಗೆ ಒಂದು ಒಳ್ಳೆ ಮೆಂಟಲ್ ಹೆಲ್ತ್ ಕೂಡ ಪ್ರೊವೈಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು 5 ಡೇಸ್ ವರ್ಕಿಗೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪಾಸಿಬಲ್ ಕ್ವೆಶನ್ ಏನಾಗಿರುತ್ತೆ ಅಂದರೆ, 5 ಡೇಸ್ ಬ್ಯಾಂಕಿಂಗಿಂದ ಏನು ಬೆನಿಫಿಟ್ ಇದೆ ಅಥವಾ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ಕೇಳ್ಬೋದು. ಬೆನಿಫಿಟ್ಸ್ ಅಂದರೆ ಎಂಪ್ಲಾಯಿಗೆ ವರ್ಕ್ ಲೋಡ್ ಕಡಿಮೆ ಆಗುತ್ತೆ, ಸೊ ಅವ್ರಿಗೆ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಅವರು ವರ್ಕ್ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ. ಇದರ ಹೆಲ್ಪಿಂದ ಬ್ಯಾಂಕಲ್ಲಿ ಅವ್ರದ್ದು ವರ್ಕ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಮೇನ್ಲಿ ಅವ್ರದ್ದು ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗೋದ್ರಿಂದ ಅವ್ರ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಅದೇ ಇದರದ್ದು ಮೇನ್ ಬೆನಿಫಿಟ್ಟು. ಚಾಲೆಂಜಸ್ಸೇ ಜಾಸ್ತಿ ಇರೋದು, ಸೊ ನೋಡಿಕೊಂಡು ಹುಷಾರಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಚಾಲೆಂಜಸ್ ಅವ್ರ ಪ್ರಾಬ್ಲಮ್ಸ್ ಏನು ಅಂದರೆ, ಫ್ಯೂ ವರ್ಕಿಂಗ್ ಡೇಸ್ ಆಗೋದ್ರಿಂದ ಬ್ಯಾಂಕಲ್ಲಿ ಕ್ರೌಡಿಂಗ್ ಜಾಸ್ತಿ ಆಗುತ್ತೆ. ಅಂದರೆ ಇವಾಗ ಶನಿವಾರ ಬರಬೇಕಾಗಿರೋ ಕಸ್ಟಮರ್ಸು ಶುಕ್ರವಾರನೇ ಬರ್ತಾರೆ. ಸೊ ಬ್ಯಾಂಕಲ್ಲಿ ಕ್ರೌಡ್ ಜಾಸ್ತಿ ಆಗುತ್ತೆ, ಅವರಿಗೆ ಇನ್ನೂ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ರೂರಲ್ ಕಸ್ಟಮರ್ಸಿಗೆ ಇಶ್ಯೂಸ್ ಆಗುತ್ತೆ. ಮೊದಲೇ ಅವರಿಗೆ ಅಷ್ಟೊಂದು ಬ್ಯಾಂಕ್ ಫೆಸಿಲಿಟಿ ಇಲ್ಲ, ಅದರಲ್ಲಿ 5 ಡೇಸ್ ಮಾಡೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟು ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಒಂದು ಸ್ಟ್ರಾಂಗ್ ಡಿಜಿಟಲ್ ಸಪೋರ್ಟ್ನ ಬಿಲ್ಡ್ ಮಾಡಬೇಕಾಗತ್ತೆ. ಆಲ್ರೆಡಿ ಇದೆ ಡಿಜಿಟಲ್ ಸಪೋರ್ಟ್ ಬ್ಯಾಂಕಿಂಗಲ್ಲಿ, ಬಟ್ ಇನ್ನೂ ಹೈ ಲೆವೆಲ್ ಡಿಜಿಟಲ್ ಸಪೋರ್ಟ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಇದು ಪಾಸಿಬಲ್ ಚಾಲೆಂಜಸ್ ಹೇಳಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಯಾಕಂದರೆ ಇದರಿಂದ ಇನ್ನೂ ಜಾಸ್ತಿ ಕ್ರಾಸ್ ಕ್ವೆಶನ್ ಕೇಳೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ 5 ಡೇಸ್ ಬ್ಯಾಂಕಿಂಗ್ ಪಾಲಿಸಿಯಿಂದ ಫಾರ್ಮರ್ಸಿಗೆ ಮತ್ತು ರೂರಲ್ ಪೀಪಲ್ಗೆ ಪ್ರಾಬ್ಲಮ್ ಆಗಲ್ವಾ, ಅವ್ರಿಗೆ ಅಫೆಕ್ಟ್ ಆಗಲ್ವಾ ಅಂತ ಕೇಳ್ಬೋದು. ಖಂಡಿತ ಆಗುತ್ತೆ, ಬಟ್ ಸರಿಯಾದ ಅವೇರ್ನೆಸ್ ಕೊಡೋದ್ರಿಂದ ಮತ್ತು ಒಳ್ಳೆ ಪ್ಲ್ಯಾನಿಂಗ್ ಮಾಡೋದ್ರಿಂದ ಈ ಪ್ರಾಬ್ಲಮ್ನ ನಾವು ಮಿನಿಮೈಸ್ ಮಾಡ್ಬೋದು. ಇವಾಗ ಆಲ್ರೆಡಿ ATM ಇದೆ, UPI ಇದೆ, ಇಂಟರ್ನೆಟ್ ಬ್ಯಾಂಕಿಂಗ್ ಇದೆ. ಇದು 24/7 ವರ್ಕಿಂಗ್ ಕಂಡೀಷನಲ್ಲಿರೋದ್ರಿಂದ ಇವನ್ನ ಉಪಯೋಗಿಸ್ಕೊಂಡು ಫಾರ್ಮರ್ ಮತ್ತು ರೂರಲ್ ಪೀಪಲ್ಗೆ ಆಗೋ ಪ್ರಾಬ್ಲಮ್ನ ನಾವು ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಸಿಬಲ್ ಕ್ವೆಶನ್ ಅಂದರೆ, ಆ್ಯಸ್ ಅ ಬ್ಯಾಂಕರ್ ನಿಮ್ಮ ಪ್ರಿಯಾರಿಟಿ ಏನು, 5 ಡೇಸ್ ಬ್ಯಾಂಕಿಂಗ 6 ಡೇಸ್ ಬ್ಯಾಂಕಿಂಗ? ಯಾಕಂದರೆ ಅವರು ನಮ್ಮ ಇಂಟೆನ್ಷನ್ನ ಚೆಕ್ ಮಾಡೋಕ್ಕೆ ಈ ಕ್ವೆಶನ್ ಕೇಳ್ಬೋದು ಅಂತ ನನಗೆ ಅನಿಸುತ್ತೆ. ನನ್ನ ಪ್ರಕಾರ ಬೆಟರ್ ಡಿಪ್ಲೊಮ್ಯಾಟಾಗಿ ಆನ್ಸರ್ ಮಾಡೋದು. ಕಸ್ಟಮರ್ ಸರ್ವಿಸ್ ಇಂಪಾರ್ಟೆಂಟು, ಹಾಗೆ ಎಂಪ್ಲಾಯೀಸ್ದು ವೆಲ್ಬೀಯಿಂಗ್ ಮತ್ತು ಅವ್ರದ್ದು ಮೆಂಟಲ್ ಹೆಲ್ತ್ ಕೂಡ ಇಂಪಾರ್ಟೆಂಟು. ಬೋತ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳೋದು ಬೆಟರ್ ಆನ್ಸರ್ ಅಂತ ನನ್ನ ಒಪಿನಿಯನು. ನಿಮ್ಮ ಆನ್ಸರ್ ಏನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನಿಮಗೆ ಯಾವ ಟಾಪಿಕ್ ಪ್ರಾಬ್ಲಮ್ ಇದೆ, ನಿಮ್ಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.